ಸ್ನೇಹಿತರೆ, ನನಗೆ ಈ ಒಂದು ನ್ಯೂಸನ್ನು ನೋಡಿ ಮೂರು ಭಾವನೆಗಳು ಒಟ್ಟೊಟ್ಟಿಗೆ ಬಂದ್ಬಿಟ್ಟು, ಒಂದು ನಗು, ಮತ್ತೊಂದು ಕೋಪ, ಮತ್ತೊಂದು ಅನುಕಂಪ. ನೋಡಿ, ಈ ಹುಡುಗಿಯ ಇಬ್ಬರು ಸಹೋದರಿಯರು ಸಿಟಿಲಿರೋ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ತಾರೆ. ಅವರು ಸಿಟಿಯಲ್ಲಿ ಸೆಟ್ಲ್ ಆಗ್ತಾರೆ. ಆದರೆ ಈ ಹುಡುಗಿಗೆ ಅಂಥ ಒಂದು ಅವಕಾಶ ಸಿಗೋದಿಲ್ಲ, ಹಳ್ಳಿಯಲ್ಲೇ ಉಳ್ಕೊಂಡ್ಬಿಡ್ತಾರೆ. ಸೊ ನಾನು ಹಳ್ಳಿಯಲ್ಲೇ ಉಳ್ಕೊಂಡ್ಬಿಟ್ನಲ್ಲ, ನನ್ನ ಸಹೋದರಿಯರು ಸಿಟಿಲಿ ಇದಾರಲ್ಲ, ಆರಾಮಾಗಿ ಸೂಪರ್ ಆಗಿದಾರಲ್ಲ ಅಂಥೇಳಿ ಈ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಂಪೇರಿಸನ್ ನೋಡಿ, ಕೆಲವು ಹೆಣ್ಮಕ್ಳ ಸಮಸ್ಯೆನೇ ಇದು, ಬಹಳ ದೊಡ್ಡ ಸಮಸ್ಯೆ ಇದು. ಕಂಪೇರಿಸನ್ ಮಾಡಿ ತಪ್ಪೇನಿಲ್ಲ. ಕಂಪೇರಿಸನ್, ಕಾಂಪಿಟೇಷನ್ ಇವೆಲ್ಲವೂ ಜೀವನಕ್ಕೆ ಬೇಕು. ಯಾಕಂತಂದರೆ ನಾವು ಜೀವನದಲ್ಲಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ಬೇಕಂತಂದರೆ ಕಂಪೇರಿಸನ್, ಕಾಂಪಿಟೇಷನ್ ಇರಬೇಕು. ಆದರೆ ಅವುಗಳು ಹೆಲ್ತಿಯಾಗಿರಬೇಕು. ಅನ್ಹೆಲ್ತಿ ಆಗಿದ್ದಾಗ ಅಥವಾ ಅರ್ಥಹೀನವಾಗಿದ್ದಾಗ ಇಂಥ ಘಟನೆಗಳು ಘಟಿಸ್ತವೆ. ಮತ್ತು ಕೆಲವರು ಜೀವನ ಪೂರ್ತಿ ಅದೇ ಕೊರಗಲ್ಲಿ ಸತ್ತು ಬದುಕ್ತಿರ್ತಾರೆ. ಪ್ರತಿದಿನ ಜೊತೆಯಲ್ಲಿರೋನು ಕೂಡ ನೆಮ್ಮದಿಯಿಂದ ಮಾಡ್ಬಿಡ್ತಾರೆ. ನೋಡಿ, ಹಳ್ಳಿ ಜೀವನ, ಫಸ್ಟ್ ಆಫ್ ಆಲ್ ಈ ಹುಡುಗಿಗೆ ಹಳ್ಳಿ ಜೀವನದ ಮಹತ್ವ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಳ್ಳಿಯ ವಾತಾವರಣ, ಅದು ಹಳ್ಳಿಯ ಒಂದು ಸೊಗಡು, ಕರೆಕ್ಟ್. ಈಗ ಎಷ್ಟೋ ಸಿಟಿಗಳಿದ್ದಾವೆ. ಆ ಎಲ್ಲ ಸಿಟಿಗಳನ್ನು ಒಂದು ಹೆಮ್ಮರ ಅಂತ ಅಂದ್ಕೊಂಡ್ರೆ, ಹಳ್ಳಿಗಳು ಆ ಹೆಮ್ಮರವನ್ನು ಬಲವಾಗಿ ಹಿಡಿದಿರುವಂತಹ ಬೇರಿದ್ದಂಗೆ. ಹಳ್ಳಿಗಳಿಲ್ಲದೆ ಸಿಟಿಗಳಿಲ್ಲ, ರೈತರಿಲ್ಲದೆ ದೇಶ ಇಲ್ಲ. ಅರ್ಥ ಆಯ್ತಲ್ವಾ? ನೀವು ಹಳ್ಳಿಲಿ ಜೀವನ ಮಾಡ್ತಿದ್ದೀರಾ ಅಂತಂದರೆ, ನೀವು ವ್ಯವಸಾಯ ಮಾಡ್ಕೊಂಡಿದ್ದೀರಾ ಅಂತಂದರೆ ಬಿ ಪ್ರೌಡ್. ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನೊಬ್ಬ ರೈತ ಅಂತ. ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ಹಳ್ಳಿಲಿ ಜೀವನ ಮಾಡ್ತಾ ಇದ್ದೀನಿ ಅಂತ. ಯಾಕಂತಂದರೆ ಎಷ್ಟೋ ಜನ ಬೆಂಗಳೂರಂಥ ಸಿಟಿಲಿ ಇದ್ಕೊಂಡು ನೆಮ್ಮದಿನ ಕಳ್ಕೊಂಡು ಬದುಕ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ದಯವಿಟ್ಟು ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ಬಿಟ್ಟು, ಓಕೆ, ದೂರದಲ್ಲಿ ಏನೋ ಕಾಣಿಸ್ತಾ ಇದೆ, ನುಣ್ಣಗಿದೆ ಅಂತ ಅನ್ಕೊಂಬೇಡಿ, ಹತ್ರ ಹೋದಾಗ ಗೊತ್ತಾಗೋದು. ಅರ್ಥ ಆಯ್ತಲ್ವಾ? ನಿಮ್ಮ ಮನಸ್ಥಿತಿ ಕರೆಕ್ಟ್ ಆಗಿದ್ದರೆ ಹಳ್ಳಿಯಾಗಲಿ ಸಿಟಿ ಆಗಲಿ ಎಲ್ಲನೇ ಆಗಲಿ ನೀವು ನೆಮ್ಮದಿಯಿಂದ ಬದುಕ್ತೀರಿ.